ವೆಂಕಟಹರಣ ವೆಂಕಟರಮಣ ಗೋವಿಂದ ಗೋವಿಂದ. ಹಾಯ್, ಹಲೋ, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಗಮ್ಯ. ನಿನ್ನೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ರೂಮ್ ಸೇರ್ಕೊಳ್ಳೋಷ್ಟೊತ್ತೆ ರಾತ್ರಿ 2:30 ಆಗೋಗಿತ್ತು. ಸೊ ಇವತ್ತು ಡೇ 2 ಆ್ಯಂಡ್ we will be covering some parts of like some temples in Tirupati and we will be heading to Kanchipuram. ಟೈಮ್ ಈಗ 10 ಗಂಟೆ ಆಗಿದೆ. ಆ್ಯಕ್ಚುಲಿ ನೆನ್ನೆ ಲೇಟ್ ಆಗಿದ್ದ ಕಾರಣ ಮಲಗಿ ಎದ್ದೇಳೋಷ್ಟರಲ್ಲೇ ಇಷ್ಟೊತ್ತಾಗೋಗಿದೆ. ಸೊ ಆ್ಯಸ್ ಪರ್ ಪ್ಲ್ಯಾನ್ಸ್ ಏನು ಟೆಂಪಲ್ಸ್ ಇದೆ ವಿ ವಿಲ್ ಟ್ರೈ ಟು ವಿಸಿಟ್. ಸ್ಟೇ ಟ್ಯೂನ್ ಟು ಚಾನಲ್ ಗಮ್ಯ. ಥ್ಯಾಂಕ್ ಯು ತಿರುಮಲ. ತಿರುಪತಿಲಿರುವ ಅಲಿಪಿರಿಯಿಂದ ನಡ್ಕೊಂಬಂದರೆ ಈ ಮಾರ್ಗವಾಗೇ ತಿರುಮಲ ಸೇರ್ಕೊಳೋದು. ಆಲ್ಮೋಸ್ಟ್ 3550 ಸ್ಟೆಪ್ಸು ನಡ್ಕೊಂಬಂದರೆ ಇಲ್ಲಿಗೆ ರೀಚ್ ಆಗ್ತೀವಿ. ನನಗೆ ನೆನಪಿರೋ ಪ್ರಕಾರ ನಾನೊಂದು 7 to 8 ಟೈಮ್ಸ್ ಅಟ್ಲೀಸ್ಟ್ ನಾನು ನಡ್ಕೊಂಬಂದಿರ್ತೀನಿ. ಅದಕ್ಕೂ ಮೇಲೆ ಆಗಿರ್ಬೋದು, ಗೊತ್ತಿಲ್ಲ. ನೀವು ಎಷ್ಟೊತ್ತಿ ನಡ್ಕೊಂಬಂದಿದ್ರಿ ಅಂತ ಕಮೆಂಟ್ ಮಾಡಿ. ನಾನು ಜನರಲಿ 2 hours 15 minutes ಈ ಥರ ತೊಗೊತಿದ್ದೆ ಆವಾಗ. ಇವಾಗ ಮೇ ಬಿ 3 hours ತೊಗೋಬೋದೇನೋ. ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋದೇ ಮೋಕಾಲಿ ಮೆಟ್ಲು. ಬಂದಿದ್ದ ಮೇಲೆ ನೀಯಿಂದ ಕ್ಲೈಮ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಹಾರ್ಡೆಸ್ಟ್ ಪಾರ್ಟ್. ಇಲ್ಲಿಂದ ಅರೌಂಡ್ ಇನ್ನೊಂದು 600-650 ಸ್ಟೆಪ್ಸ್ ಉಳಿಯುತ್ತೇನೋ ಅಷ್ಟೇ. ನವಂಬರಲ್ಲಿ ಬಂದಾಗ ಆ್ಯಕ್ಚುಲಿ ಒಂದು ಸೈಕ್ಲೋನ್ ಇತ್ತು. ಸೊ ಆ ಎಫೆಕ್ಟ್ಗೆ ಇಲ್ಲೆಲ್ಲ ನೀರು ಬರ್ತಾಯಿತ್ತು, ವಾಟರ್ ಫಾಲ್ಸ್ ಎಲ್ಲ ಸೃಷ್ಟಿಯಾಗೋಗಿತ್ತು. ಸಕ್ಕತ್ತಾಗಿತ್ತು ಕ್ಲೈಮೇಟ್ ಮಾತ್ರ ಆಗ. ಒಂದು ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಹಾಕಿದೆ ಅದರದ್ದು. ಇಫ್ ಐ ರಿಮೆಂಬರ್, ಅದು ಸೂಪರಾಗಿದೆ, ನೋಡಿ ನೀವು ಹುಡುಕ್ಬಿಟ್ಟು. ತಿರುಮಲದಿಂದ ತಿರುಪತಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 58 ಏರ್ಪಿನ್ ಬೆಂಡ್ಸ್ ಇದೆ. ಕರೆಂಟ್ಲಿ 7th ಏರ್ಪಿನ್ ಬೆಂಡ್ನ ಕ್ರಾಸ್ ಆಗ್ತಿದ್ದೀವಿ. ಇನ್ನೇನು ತಿರುಪತಿ ರೀಚ್ ಆಗಿಬಿಡ್ತೀವಿ. ತಿರುಮಲದಿಂದ ತಿರುಪತಿಗೆ ಬಂದರೆ ನೀವು ಫಸ್ಟ್ ರೀಚ್ ಆಗೋದೇ ತಿರುಪತಿಲಿರುವ ಈ ಗರುಡ ಸರ್ಕಲ್ಲು. ಈ ಗರುಡ ಸರ್ಕಲಲ್ಲಿ ರೈಟ್ ಟರ್ನ್ ತೊಗೊಂಡ್ರೆ ನೀವು TTD ನಮೂನಾ ಆಲಯಕ್ಕೆ ಹೋಗ್ಬೋದು. ಕರೆಂಟ್ಲಿ ನಾವು ನಮೂನಾ ಆಲಯ ಹತ್ರ ಇದ್ದೀವಿ. ಸೊ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಅವರು ಏನೇ ಮೂಲ ವಿರಾಟ್ನ ರೆಕಾರ್ಡಿಂಗ್ ತೋರಿಸಿದ್ರು ಅದು ಈ ಟೆಂಪಲ್ದೇ ಇರುತ್ತೆ. ಈ ಟೆಂಪಲ್ದು ಟೈಮಿಂಗ್ಸ್ ಬಂದು ಬೆಳಗ್ಗೆ 7:30 10 o'clockವರೆಗೂ, ಈವ್ನಿಂಗ್ 5 PM 7 PM ಟೈಮ್ ಈಗ 10:30 ಆಗಿದೆ, ಕ್ಲೋಸ್ ಆಗಿದೆ. ಬಟ್ ಆಚೆ ಕಡೆಯಿಂದ ನಿಮಗೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ನೀವೇನಾದರೂ ತಿರುಪತಿಲಿ ಈ ಟೈಮಿಂಗ್ಸಲ್ಲಿದ್ದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮಿಸ್ ಮಾಡ್ಕೋಬೇಡಿ. ಇದೇ ಪ್ರಾಂಗಣದಲ್ಲಿ ಒಂದು ಶಿವಾಲಯ ಇದೆ, ಬೃಹದೀಶ್ವರ ದೇವಸ್ಥಾನ. ಇದು ತಂಜಾವೂರಲ್ಲಿರೋ ಬೃಹದೀಶ್ವರ ಸ್ವಾಮಿಯ ರೂಪ ಕಂಡಂಗೆ ಕಾಣುತ್ತೆ. TTD ಅವರ ಈ ನಮೂನಾಲಯದಿಂದ ನೆಕ್ಸ್ಟ್ ನಾವು ಹೊಟ್ಟಿರೋ ಜಾಗ ಗೋವಿಂದರಾಜ ಸ್ವಾಮಿ ದೇವಸ್ಥಾನ. ಇದು ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ದೂರದಲ್ಲಿದೆ. 10 ನಿಮಿಷದಲ್ಲೆಲ್ಲ ರೀಚ್ ಆಗಿಬಿಡ್ಬೋದು. ಪಾರ್ಕಿಂಗ್ ಸಿಗೋದೇ ಕಷ್ಟ ಈ ಗೋವಿಂದರಾಜ ಟೆಂಪಲ್ಗೆ. ಫೈನಲಿ ಪಾರ್ಕಿಂಗ್ ಮಾಡಿ ಗಾಡಿನ ಬರ್ತಾಯಿದ್ವಿ. ಸಂಖ್ಯೆ ನೋಡ್ಬೋದು ಯಾವ ಪಾರ್ಟಿ ಸುರಿತಾ ಇದೆ ಅಂತ. ಬೇಜಾನ್ ಬಿಸಿಲಿದೆ ಇವತ್ತು. ಈ ದೇವಸ್ಥಾನ ಬೆಳಗ್ಗೆ 5ರಿಂದ ಮಧ್ಯಾಹ್ನ 12:30 ಮ್ಯಾಕ್ಸ್ 1ವರೆಗೂ ಓಪನ್ ಇರುತ್ತೆ. ಆಮೇಲೆ 1ರಿಂದ 2ವರೆಗೂ ಕ್ಲೋಸ್ ಮಾಡ್ತಾರೆ. ತಿರ್ಗಿ 2 ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ 9ವರೆಗೂ ಓಪನ್ ಇರುತ್ತೆ. ಸೊ ಈ ಟೈಮ್ಗಳಲ್ಲಿ ನೀವು ಬಂದು ಸ್ವಾಮಿಯ ದರ್ಶನ ಮಾಡ್ಕೋಬೋದು. ಮೊಬೈಲ್ ಫೋನ್ಸ್ನ ಅಲೋ ಮಾಡಲ್ಲ ಒಳಗಡೆ. ಜಸ್ಟ್ ನೀವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಒಂದು ಲೈನ್ ಸಿಗುತ್ತೆ. ಲೈಕ್ ಫ್ರೀಯಾಗಿ ನಿಮಗೆ ಮೊಬೈಲ್ನ ಡೆಪಾಸಿಟ್ ಮಾಡ್ಕೊತಾರೆ, ನೋ ಚಾರ್ಜಸ್. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಟಿಕೆಟ್ಸ್ ಕೂಡ ತೊಗೋಬೋದು ದರ್ಶನಕ್ಕೆ. 20 ರೂಪೀಸಿಂದ ದರ್ಶನ ಟಿಕೆಟ್ ಇದೆ. ಇಲ್ಲಿಂದನೇ ಗೋವಿಂದರಾಜ ಸ್ವಾಮಿಗೆ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ನಾನು ಒಳಗಡೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬರ್ತೀನಿ. ಗೋವಿಂದರಾಜ ಸ್ವಾಮಿ, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಮತ್ತು ತಾಯಿ ಆಂಡಾಳ್ ಅಮ್ಮನ ದರ್ಶನ ಆಯಿತು. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿರೋ ದೇವಸ್ಥಾನ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಇದೆ. 10 to 15 minutes ಟೈಮ್ ಬೇಕಾಗುತ್ತೆ. ಪದ್ಮಾವತಿ ಅಮ್ಮನವ್ರ ಸನ್ನಿಧಿ ರೀಚ್ ಆಗಿದ್ದೀವಿ. ಫಸ್ಟು ಇಲ್ಲಿ ರೀಚ್ ಆಗಿದ ಮೇಲೆ ಇಲ್ಲಿರುವ ಪುಷ್ಕರಣಿನ ನೋಡಬೇಕು. ಸೊ ಇಲ್ಲಿರೋ ಪುಷ್ಕರಣಿ ಹೆಸರು ಪದ್ಮ ಸರೋವರಂ ಅಂತ. ಈ ಪುಷ್ಕರಣಿನ ವೆಂಕಟೇಶ್ವರ ಸ್ವಾಮಿನೇ ಸೃಷ್ಟಿ ಮಾಡಿದ್ದು ಅಂತ ಒಂದು ಐತಿಹ್ಯ ಇದೆ ಈ ಜಾಗಕ್ಕೆ. ಸೊ ಒಂದು ನಮಸ್ಕಾರ ನಾನು ಮಾಡಿಕೊಂಡು ಇಲ್ಲಿಂದ ದರ್ಶನಕ್ಕೆ ಹೊರಟಿದ್ದೀನಿ. ಸ್ವಲ್ಪ ಕ್ರೌಡೆಡ್ ದೇವಸ್ಥಾನನೇ. ಇಟ್ಸ್ ಬೆಟರ್ ಟು ಬೈ ಆಲ್ವೇಸ್ 200 ರೂಪೀಸ್ ಟಿಕೆಟ್. ಆನ್ಲೈನ್ ಕೂಡ ಅವೈಲೇಬಲ್ ಇರುತ್ತೆ, ಆಫ್ಲೈನಲ್ಲೂ ಕೂಡ ನೀವು ತೊಗೋಬೋದು. ಟೈಮ್ ಈಗ 2 ಗಂಟೆ ಆಗಿದೆ. ದರ್ಶನ ಮುಗಿಸಿ ಜಸ್ಟ್ ಆಚೆ ಕಡೆ ಬಂದೆ. ಸೊ ಒಳಗಡೆ ಹೋಗ್ಬೇಕಾದ್ರೆ ಡೋಂಟ್ ಕ್ಯಾರಿ ಯುವರ್ ಮೊಬೈಲ್ಸ್. ನಿಮ್ಮ ಕಾರಲ್ಲೇ ಡ್ರಾಪ್ ಮಾಡಿಬಿಟ್ಟು ಹೋಗಿ. ವಿಲ್ ಸೇವ್ ಸಮ್ ಟೈಮ್. 1 ಗಂಟೆಗೆ ನಾವು ಒಳಗಡೆ ಹೋಗಿದ್ದು. ಸೊ ಜಸ್ಟ್ 1 hour ಹಿಡಿಸ್ತು. 200 ರೂಪೀಸ್ ಟಿಕೆಟ್ ತೊಗೊಂಡಿದ್ದಕ್ಕೆ.
50 rupees ತೊಗೊಂಡ್ರೆ ಮೇ ಬಿ 2 hours ಹಿಡಿಸ್ತಾ ಇತ್ತು. ಇಲ್ಲಿಂದಾನೇ ಪದ್ಮಾವತಿ ಅಮ್ಮನವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ನೆಕ್ಸ್ಟು ನಾವಿವಾಗ ಹೋಗ್ತಿರೋ ಜಾಗದ ಹೆಸರು ಗುಡಿಮಲ್ಲಂ ಅಂತ. ಪದ್ಮಾವತಿ ಅಮ್ಮನವ್ರ ದೇವಸ್ಥಾನದಿಂದ ಒಂದು 16-17 ಕಿಲೋಮೀಟ್ರ್ ಇದೆ. ಹಾಫ್ ಆನ್ ಅವರ್ ಟೈಮ್ ಅಂತೂ ಬೇಕಾಗುತ್ತೆ. ತಿರುಪತಿಗೆ ಹತ್ರದಲ್ಲಿ ಈ ಥರನೂ ಒಂದು ಜಾಗ ಇದೆಯಾ ಅಂತ ನಿಮ್ಗೆ ಅನಿಸುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಟೈಮ್ ಈಗ 3 ಗಂಟೆ ಆಗಿದೆ. ಗುಡಿಮಲ್ಲಂ ರೀಚ್ ಆಗಿದ್ದೀವಿ. ಇದೊಂದು 3rd century ಓಲ್ಡ್ ಟೆಂಪಲ್ಲು, ಶಿವ ಟೆಂಪಲ್ಲು. ಪರಶುರಾಮೇಶ್ವರ ಸ್ವಾಮಿಯಾಗಿ ಶಿವ ಇಲ್ಲಿ ದರ್ಶನ ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ಎ 3rd century ಓಲ್ಡ್ ಟೆಂಪಲ್ ಆ್ಯಂಡ್ ಇಟ್ ಈಸ್ ಬಿಲೀವ್ ಟು ಬಿ ದಿ ಫಸ್ಟ್ ಶಿವ ಟೆಂಪಲ್ ಇನ್ ದ ಎಂಟೈರ್ ವರ್ಲ್ಡ್. ಸೊ ಅಷ್ಟು ಹಳೆಯ ದೇವಸ್ಥಾನ ಇದು. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಆ್ಯಸ್ ಯು ಸಿ ಇಟ್ಸ್ ಎ ವೆರಿ ಓಲ್ಡ್ ಟೆಂಪಲ್. 2 ಉಪ ಆಲಯಗಳು ಕೂಡ ಇವೆ. ಒಂದು ಆನಂದವಲ್ಲಿ ದೇವಸ್ಥಾನ ಆದರೆ ಇನ್ನೊಂದು ಸೂರ್ಯ ಭಗವಾನಿಗೆ ಸಂಬಂಧಪಟ್ಟಿದ್ದ ದೇವಸ್ಥಾನ ಆಗಿದೆ. ದೇವಸ್ಥಾನದ ಒಳಗಡೆ ಇದ್ದೀವಿ. ಇಲ್ಲಿಂದ ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ, ಬಟ್ ಗರ್ಭಗೃಹದಲ್ಲಿರೋ ಒಂದು ಶಿವಲಿಂಗದ ಒಂದು ಸ್ಮಾಲ್ ಫೋಟೋ ಹಾಕಿದ್ದೀನಿ ನೋಡಿ. ಎಷ್ಟು ಯೂನಿಕ್ ಆಗಿದೆ ಅಂದರೆ ಅಷ್ಟು ಯೂನಿಕ್ ಆಗಿದೆ ಇದು. ಕೆಲವೊಂದು ಶಾಸನಗಳನ್ನ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ದೇವಸ್ಥಾನದ ಆವರಣ ಹಿಂಗಿದೆ. ಸಮಯ ಈಗ 3:40 ಆಗಿದೆ. ಸೆಕೆ ಅಂತೂ ಭಯಂಕರವಾಗಿದೆ. ತಿರ್ಗಾ ಮುಖ ವಾಶ್ ಮಾಡಿಕೊಂಡೆ. ಆ್ಯಂಡ್ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ. ಬಟ್ ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಪುರಾತತ್ವ ಇಲಾಖೆಯವರು ತೊಗೊಂಬಿಟ್ಟಿದ್ದಾರೆ. ಸೊ ಜಾಸ್ತಿ ರಿನೋವೇಷನ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೋ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆ ಏನೂ ಮಾಡಿಕೊಟ್ಟಿಲ್ಲ ಅವರು. ಬಟ್ ಇರೋದರಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ವಿಸಿಟ್ ಮಾಡಿ ನೀವು ತಿರುಪತಿಗೆ ಬಂದಾಗ ಮಿಸ್ ಮಾಡಿದ್ದೀರ. ಗುಡಿಮಲ್ಲಮ್ಮಿಂದ ನಾವು ನೆಕ್ಸ್ಟ್ ಹೊರಟಿರೋ ಜಾಗ ಬಂದು ಕಾಂಚೀಪುರಮಲ್ಲಿರುವ ಏಕಾಂಬರೇಶ್ವರ ಟೆಂಪಲ್ಲು. ಇದು ಇಲ್ಲಿಂದ 98 ಕಿಲೋಮೀಟರ್ಸ್ ಇದೆ. 2 hours 30 minutes ಗೂಗಲ್ ತೋರಿಸ್ತಾ ಇದೆ. ಸೊ ಬೈ ದ ಟೈಮ್ ನಾವು ರೀಚ್ ಆಗೋಷ್ಟರಲ್ಲಿ 6:15 ಆಗುತ್ತೆ. ರೋಡ್ಸು ಪಾರ್ಷಲಿ ಚೆನ್ನಾಗಿದೆ, ಪಾರ್ಷಲಿ ಚೆನ್ನಾಗಿಲ್ಲ. ಹಾಗಾಗಿ 98 ಕಿಲೋಮೀಟರ್ಸ್ಗೆ ಇಷ್ಟೊಂದು ಟೈಮ್ ತೋರಿಸ್ತಾ ಇದೆ. ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ಕಾಂಚೀಪುರಂ ರೀಚ್ ಆದ್ರಿ. ಏಕಾಂಬರೇಶ್ವರ ದೇವಸ್ಥಾನದ ಫಸ್ಟ್ ಗ್ಲಿಂಪ್ ಸಿಗ್ತಾಯಿದೆ ನಿಮ್ಗೆ ನೋಡೋದಕ್ಕೆ. ನಮ್ಮ ಅದೃಷ್ಟಕ್ಕೆ ದೇವಸ್ಥಾನದ ಮುಂದೆನೇ ಪಾರ್ಕಿಂಗ್ ಸಿಕ್ತು. ಅಷ್ಟೇನು ಕ್ರೌಡ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಮಯ ಈಗ 6:30 ಆಗಿದೆ. ಕಾಂಚೀಪುರಮಲ್ಲಿರುವ ಏಕಾಂಬರೇಶ್ವರ ಟೆಂಪಲ್ನ ರೀಚ್ ಆಗಿದ್ದೀವಿ. ಈ ದೇವಸ್ಥಾನ ಕೂಡ ಪಂಚಭೂತ ಲಿಂಗಗಳಲ್ಲಿ ಒಂದು. ಸೊ ಇಲ್ಲಿ ಏಕಾಂಬರೇಶ್ವರರು ಪೃಥ್ವಿನ ರೆಪ್ರೆಸೆಂಟ್ ಮಾಡ್ತಾರೆ. ಒಳಗಡೆ ಹೋಗಿ ನೋಡೋಣ. ದೇವಸ್ಥಾನ ಪ್ರತಿದಿನ 6:30ಯಿಂದ ಮಧ್ಯಾಹ್ನ 12:00ವರೆಗೂ ಓಪನ್ ಇರುತ್ತೆ. ಆಮೇಲೆ ಸಂಜೆ 4ರಿಂದ 8:00ವರೆಗೂ ಓಪನ್ ಇರುತ್ತೆ. ಈ ಕ್ಷೇತ್ರದ್ದು ಮಹಿಮೆ ಹೇಳುವ ಒಂದು ವಾಲ್ ಆರ್ಟ್ ಇದು. ಅದು ಏನು ಅಂತ ನಿಮಗೆ ಮುಂದೆ ಹೇಳ್ತೀನಿ. ದೇವಸ್ಥಾನದ ಆವರಣ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಒಳ್ಳೆ ಲೈಟಿಂಗ್ ಹಾಕಿದ್ದಾರೆ. ಅದಲ್ದಿರ ಸುತ್ತಲೂ ನೀವು ನೋಡಿದ್ರೆ 1008 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಹಸ್ರಲಿಂಗ ಅಂತ ಕರೀತಾರೆ. ಏಕಾಂಬರೇಶ್ವರರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ಬೇಕಾರೆ ಇದರಲ್ಲೇ ಕರ್ಕೊಂಡು ಹೋಗ್ತಾರೆ. ನಿಮಗೆ ಸ್ಕ್ರೀನಲ್ಲಿ ಏನು ಕಾಣಿಸ್ತಿದೆಯಲ್ಲ ಅದೊಂದು 3500 ಇತಿಹಾಸ ಇರುವ ಒಂದು ಮಾವಿನ ಮರ. ಈ ಮಾವಿನ ಮರದ ಹತ್ರನೇ ಪಾರ್ವತಿ ಮಾತೆ ತಪಸ್ ಮಾಡಿದ್ದು ಅಂತ ಒಂದು ಇತಿಹಾಸ ಈ ಕ್ಷೇತ್ರದ್ದು. ದೇವಸ್ಥಾನದ ಆವರಣದಲ್ಲೇ ನಿಮಗೆ ಮ್ಯಾಸಿವ್ ಆಗಿರೋ ಒಂದು ನಂದಿ ಸ್ಟ್ಯಾಚ್ಯೂ ಕಾಣೋದಕ್ಕೆ ಸಿಗುತ್ತೆ. ದೇವಸ್ಥಾನದ ಆವರಣದಲ್ಲೇ ನಿಮಗೆ ಪ್ರಸಾದ ಕೊಡ್ತಾರೆ, ಪುಳಿಯೋಗರೆ. ಬಟ್ ಇಟ್ಸ್ ನಾಟ್ ಫ್ರೀ, ಇಟ್ಸ್ ಆನ್ ಪೇಡ್ ಬೇಸಸ್. ಟೈಮ್ ಈಗ 7:44 ಆಗಿದೆ. ಏಕಾಂಬರೇಶ್ವರ ದರ್ಶನ ಆಯಿತು. ಇಲ್ಲಿಂದ ನಾವು ಕಂಚಿ ಕಾಮಾಕ್ಷಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. 7:44 ಆಗಿರೋದ್ರಿಂದ ಗೊತ್ತಿಲ್ಲ ಅಲ್ಲಿವರೆಗೂ ಓಪನ್ ಇರುತ್ತೆ ಅಂತ. ಆ್ಯಂಡ್ ಸೆಕೆಂಡ್ಲಿ ಈ ಟೆಂಪಲ್ಗೆ ನೀವು ಬರೋದಾದರೆ ಮೊಬೈಲು ಮತ್ತು ಕ್ಯಾಮ್ರಾ ಎರಡೂ ಅಲೋ ಮಾಡ್ತಾರೆ. ರಿಸ್ಟ್ರಿಕ್ಟೆಡ್ ಆಗಿ ನೀವು ಯೂಸೇಜ್ ಮಾಡ್ಬೋದು ಅಷ್ಟೇ. ಸೊ ಲೆಟ್ಸ್ ಗೋ ಫಾರ್ವರ್ಡ್. ಕಾಮಾಕ್ಷಿ ಅಮ್ಮ ಟೆಂಪಲ್ ಬಂದು ಏಕಾಂಬರೇಶ್ವರ ಟೆಂಪಲಿಂದ ಜಸ್ಟ್ 900 ಮೀಟರ್ಸ್ ದೂರದಲ್ಲಿದೆ. ಸೊ ಜಸ್ಟ್ ವಾಕಿಂಗ್ ಡಿಸ್ಟೆನ್ಸ್ ಅವೇ ಅಷ್ಟೇ. ಆ್ಯಂಡ್ ಈ ದೇವಸ್ಥಾನ ಬಂದು ಒನ್ ಆಫ್ ದ ಶಕ್ತಿಪೀಠಾಸ್, ಅಂದರೆ 18 ಶಕ್ತಿಪೀಠಗಳಲ್ಲಿ ಕಾಂಚೀಪುರಮಲ್ಲಿರುವ ಕಾಮಾಕ್ಷಿ ಅಮ್ಮ ಟೆಂಪಲ್ ಕೂಡ ಒಂದು ಶಕ್ತಿಪೀಠ. ನಾನು ನಿಮಗೆ ಫ್ಯೂ ಮಂತ್ಸ್ ಬ್ಯಾಕ್ ಅಲಂಪುರಲ್ಲಿರೋ ಜೋಗುಲಾಂಬ ಟೆಂಪಲ್ನ ಕೂಡ ತೋರಿಸಿದ್ದೆ. ಅದು ಕೂಡ ಒನ್ ಆಫ್ ದ 18 ಶಕ್ತಿಪೀಠ. ಈ ದೇವಸ್ಥಾನ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12:00ವರೆಗೂ ಓಪನ್ ಇರುತ್ತೆ. ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8:00ವರೆಗೂ ಓಪನಲ್ಲಿರುತ್ತೆ. ತೀರಾ ಕ್ಲೋಸಿಂಗ್ ಅವರ್ಸಲ್ಲಿ ಬಂದಿದ್ದೀವಿ. ದರ್ಶನ ಜಸ್ಟ್ ಆಯಿತು. ಬಟ್ ನಮ್ಮ ಅದೃಷ್ಟಕ್ಕೆ ಇಲ್ಲೊಂದು ಉತ್ಸವ ನಡೀತಾ ಇತ್ತು. ನಿಮಗೊಂದು ಗ್ಲಿಮ್ಸ್ ತೋರಿಸ್ತೀನಿ, ನೋಡ್ಕೊಂಬಿಡಿ.
ಕಾಮಾಕ್ಷಿ ಅಮ್ಮನವರ ದರ್ಶನ ಆಯಿತು. ಟೈಮ್ ಆಲ್ಮೋಸ್ಟ್ 8:45 ಆಗ್ತಾ ಬಂತು. ದಿಸ್ ಇಸ್ ಇಟ್ ಫಾರ್ ದ ಡೇ. ಆ್ಯಕ್ಚುಲಿ ಕಾಂಚೀಪುರಂನ ಬೆಳಗ್ಗೆನೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಗ್ಯಾಂಗ್ ಬಿಡ್ತಾ ಇಲ್ಲ. ಚೆನ್ನೈಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಸೊ ಚೆನ್ನೈಗೆ ಹೊರಟಿದ್ದೀವಿ. ನೈಟ್ ಸ್ಟೇ ಚೆನ್ನೈಯಲ್ಲಿ ಮಾಡ್ತೀವಿ. ಮಿಕ್ಕಿದ್ದು ಕಂಟಿನ್ಯೂ ಮಾಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಡೇ 3. ಚೆನ್ನೈಯಲ್ಲಿ ಮರೀನಾ ಬೀಚಿಗೆ ಬಂದಿದ್ದೀವಿ. ಆ್ಯಂಡ್ ಹಿಯರ್ ಇಟ್ ಈಸ್ ಸನ್ ರೈಸ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ 7 o'clock ಆಗಿದೆ. ಸೂರ್ಯ ಎದ್ದೇಳ್ಬಿಟ್ಟಿದ್ದಾನೆ. ಫ್ರೇಮಲ್ಲಿ ಕೂಡ ಕಾಣಿಸ್ತಿರ್ಬೋದು ಹಿಂದೆಗಡೆ. ಸ್ವಲ್ಪ ಬಿದ್ದು ಒದ್ದಾಡಿ ನಿಮಗೆ ನೆಕ್ಸ್ಟ್ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ. ಸೊ ಜಾಗಿಂಗ್ ಮಾಡೋರಿಗೆ, ವಾಕಿಂಗ್ ಮಾಡೋರಿಗೆ, ರನ್ನಿಂಗ್ ಮಾಡೋರಿಗೆ ಎಲ್ಲರಿಗೂ ಲೈಕ್ ಈ ರೋಡ್ ಯೂಸ್ ಮಾಡ್ತಿದ್ದಾರೆ. ಚಾನಲ್ ಗಮ್ಯ ವೆಲ್ಕಮ್ಸ್ ಯು ಟು ಇಂಡಿಯಾಸ್ ಲಾಂಗೆಸ್ಟ್ ಅರ್ಬನ್ ಬೀಚ್. ರೋಡಿಂದ ಈ ಬೀಚಿಗೆ ಬರೋಕ್ಕೆ ಆಲ್ಮೋಸ್ಟ್ ಕಿಲೋಮೀಟ್ರ್ ಇದೆಯೇನೋ, ಅಲ್ಲೆಲ್ಲೋ ಇದೆ. ನಿಮಗೆ ಸ್ಕ್ರೀನು ಕೂಡ ಕಾಣಿಸಲ್ಲ. ಅಷ್ಟು ದೊಡ್ಡ ಸೀ ಶೋರ್ ಇದು, ಅಷ್ಟು ಅಗಲವಾದ ಸೀ ಶೋರ್ ಇದು. ಈ ಹ್ಯಾಟ್ ಮೇಲೆ ದೃಷ್ಟಿ ಬಿದ್ದಿರಬೇಕು, ಹಾರೋಗ್ತಾ ಇದೆ. ಹೋಗ್ಲಿ ಬಿಡಿ, ಸೌಂಡ್ನಾರು ಕೇಳಿಸ್ಕೊಳ್ಳಿ ನೀವು ಸಮುದ್ರದ. ಮರೀನಾ ಬೀಚಲ್ಲಿ ನಾವು ಬಂದಿರೋ ಈ ಪೋರ್ಷನ್ನು ಆ್ಯಕ್ಚುಲಿ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಇದೆ. ಹಾಗಾಗಿಯೇ ನೀವು ನೋಡ್ಬೋದು ಈ ಬ್ಯಾಂಬೂ ಸೀಟಿಂಗು ಮತ್ತು ಲೈಕ್ ಮೆಡಿಟೇಷನ್ ಝೋನ್ ಆ ಥರ ಎಲ್ಲ ಮಾಡಿದ್ದಾರೆ. ಈವನ್ ಕ್ಲೀನಪ್ ಕೂಡ ಹಾಗಾಗಿ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಬೀಚ್ಗಳ್ನೂ ಕೂಡ ಬ್ಲೂ ಫ್ಲ್ಯಾಗ್ ಬೀಚಾಗಿ ಕನ್ವರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತಲ್ಲ, ಗೂಗಲ್ ದೇವ್ರನ್ನ ಕೇಳಿದ್ವಿ OG ಫುಡ್ ಜಾಯಿಂಟ್ಸು ತೋರಿಸಿ ಅಂತ. ಸೊ ಅದು ನಮ್ಮನ್ನ ರಾಯರ್ಸ್ ಮೆಸ್ ಹತ್ರ ಕರ್ಕೊಂಬಂದಿದೆ. ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಜಾರ್ ಸ್ಟ್ರೀಟಲ್ಲಿದೆ ಇದು. ಆ್ಯಂಡ್ ನಂತರ ಪಾರ್ಕಿಂಗ್ ಸಮಸ್ಯೆ ಅಲ್ಲೆಲ್ಲ ಹಾಕ್ಬಿಟ್ಟು ಬಂದಿದ್ದೀವಿ. ಹೆಂಗಿದೆ ಅಂತ ನಿಮಗೂ ಒಂದು ಅಪ್ಡೇಟ್ ಕೊಡ್ತೀನಿ, ಸೊ ದಟ್ ನೀವು ಚೆನ್ನೈಗೆ ಬಂದಾಗ ಟ್ರೈ ಮಾಡ್ಬೋದು. ಈ ಗಲ್ಲಿ ಒಳಗಡೆ ಇದೆ ರಾಯರ್ಸ್ ಮೆಸ್. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಹೆಸರನ್ನ ನೋಂದಣಿ ಮಾಡಿ ವೆಯ್ಟ್ ಮಾಡಬೇಕು. ನಿಮ್ಮ ಟರ್ಮ್ ಬಂದಾಗ ವಡೆ ಕರೀತಾರೆ. ಬಾಳೆ ಎಲೆ ಹಾಕಿ ಪೊಂಗಲ್ ಹಾಕಿ ಒಂದು ವಡೆ ಹಾಕಿದ್ರು. ಸೊ ಇಷ್ಟು ಜನ ಕೂತ್ಕೋಬೋದು ಅಷ್ಟೇ. ಹಿಂದೆಗಡೆ ಬ್ಯಾಕ್ ಗ್ರೌಂಡಲ್ಲಿ ಕೂಡ ಕಾಣಿಸ್ತಾರೆ. ಸ್ವಲ್ಪ ಜನ ನಿಂತ್ಕೊಂಡು ಕೂಡ ತಿಂದಾಕ್ತಿದ್ದಾರೆ. ಗ್ರೀನ್ ಚಟ್ನಿ ಹೇಗಿದೆ? ಗ್ರೀನ್ ಚಟ್ನಿನೂ ಸಕ್ಕತ್ತಾಗಿದೆ. ಖಾರ ಅಂತೂ ಫೈರೇ ಅಲ್ಲ. ಅದು ನಾಲ್ಗೆ ಇಟ್ಟಿದ ತಕ್ಷಣ ಉರಿ ಎತ್ಕೋಬೇಕಂಗಿದೆ ಅದು, ಬಟ್ ಚೆನ್ನಾಗಿದೆ. ಪೊಂಗಲ್ ಆಯಿತು. ಈಗ ಇಡ್ಲಿ ಸರ್ದಿ. ಸೊ ಇಡ್ಲಿ ಮೇಲೆ ಸ್ವಲ್ಪ ತುಪ್ಪ, ಸ್ವಲ್ಪ ಪುಡಿ, ಫೈನಲಾಗಿ ಒಂದು ಸಾಂಬಾರು. ಒಳ್ಳೆ ಒಂದು ಅಲ್ಟಿಮೇಟ್ ಆಗಿದೆ. ಆ ಜೀರಿಗೆ ಮೆಣಸು, ಆ ಇಡ್ಲಿಗೆ ಗೀ ಪುಡಿ ಹಾಕೊಂಡು ತಿಂತಾ ಇದ್ರೆ ಅದ್ಭುತ. ಎಸ್, ಕ್ರಿಸ್ಪಿ ಆಗಿದೆ ವಡೆ. ಕ್ರಂಚಿ, ಕ್ರಿಸ್ಪಿ ಎಲ್ಲ ವರ್ಡ್ಸ್ ಯೂಸ್ ಮಾಡ್ಬೋದು. ಹಂಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಬಂದು ಟ್ರೈ ಮಾಡಿ. ಇಷ್ಟೆಲ್ಲ ಆದಮೇಲೆ ಒಂದು ಫಿಲ್ಟರ್ ಕಾಫಿ ಕುಡಿದಿರೋದ್ರೆ ಆಗುತ್ತಾ ಅಂತ ಫಿಲ್ಟರ್ ಕಾಫಿ ತೊಗೊಂಡು ತಣ್ಣಗೆ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಹೋಟೆಲ್ ಸ್ಟಾರ್ಟ್ ಮಾಡಿ 90 years ಆಗುತ್ತೆ ಸರ್. 90 years ಆಗ್ತದೆ. ಗ್ರ್ಯಾಂಡ್ ಫಾದರ್ ಸ್ಟಾರ್ಟ್ ಮಾಡಿದ್ದು. ಅಚ್ಚಾ, ಫಸ್ಟ್ ಗ್ರ್ಯಾಂಡ್ ಫಾದರ್ ನನ್ನ ಗೆಳ್ತಾನೆ, ನನ್ನ ಮಗ. ಓಕೆ ಓಕೆ. ಸೊ ನೀವು ಇವಾಗ ಮೈನಾಗಿ ಶುರು ಮಾಡ್ತಿರೋದು ಬಂದ್ಬಿಟ್ಟು ಇಡ್ಲಿ ಮತ್ತು ಇಡ್ಲಿ ವಡೆ ಪೊಂಗಲ್ ಮಾರ್ನಿಂಗ್ಲೆ. ಈವ್ನಿಂಗ್ಲೆ ದೋಸೆ ಇಡ್ತೀನಿ ಸರ್. ಈವ್ನಿಂಗ್ ಟೈಮಿಂಗ್ಸು? ಈವ್ನಿಂಗ್ 3 to 8 ಈವ್ನಿಂಗ್. ಓಕೆ. ಮಾರ್ನಿಂಗ್ 7 to 10. ಮಾರ್ನಿಂಗ್ 7 to 10. 7 to 10. ವೀಕ್ ಡೇಸಲ್ಲೂ 7 to 10? ಆಲ್ ಡೇಸ್. ಓಕೆ ಓಕೆ ಓಕೆ. ಇವತ್ತು ಸ್ವಲ್ಪ ಎಕ್ಸ್ಟೆಂಡೆಡ್ ಟೈಮ್ ಆಗಿದೆ. ಟೈಮ್ ಸಾಟರ್ಡೆ ಸಂಡೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಫುಡ್ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಬೆಂಗಳೂರಲ್ಲಿ ನಮಗೆ ಮೆಸ್ ಇದೆ ಆ್ಯಕ್ಚುಲಿ. ತುಂಬ ಮೆಸ್ ಇರೋ ಕಡೆ ಹೋಗಿ ತಿಂತಾ ಇರ್ತೀವಿ. ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ತುಂಬ ಚೆನ್ನಾಗಿ. ಥ್ಯಾಂಕ್ ಯು. 20 minutes ತೊಗೊಂಡ್ರಿ ಅಷ್ಟೇ ತಿನ್ನೋದಕ್ಕೆ. ಬಟ್ ವೆಯ್ಟಿಂಗ್ ಟೈಮ್ ಇತ್ತಲ್ಲ, ಅದೇ ಆಲ್ಮೋಸ್ಟ್ 35-40 minutes ಇತ್ತು. ನಿಮ್ಮ ಕೈಯಲ್ಲಿ 1 hour ಇತ್ತು ಅಂದರೆ ಮಾತ್ರನೇ ಟ್ರೈ ಮಾಡಬೇಕಾದ್ರೆ ಒಂದು OG ಸ್ಪಾಟ್ ಅದು. ಇಲ್ಲ ಅಂತಿದ್ರೆ ಸುಮ್ಮನೆ ನೀವು ಬಂದೂ ವೇಸ್ಟ್ ಆಗುತ್ತೆ ಟೈಮ್ ಅಷ್ಟೇ. ಬಿಕಾಸ್ ಅಷ್ಟು ಟೈಮ್ ತೊಗೊಂತಾರೆ. ಅಷ್ಟು ಜನ ಇದ್ದೇ ಇರ್ತಾರೆ ಯಾವಾಗ. ಟೋಟ್ಲಾಗಿ ಒಂದು 14 ಜನ ಕೂತ್ಕೋಬೋದು ಅಷ್ಟೇ ಅಲ್ಲಿ. ಐ ಫೀಲ್ ಅವ್ರು ಹಂಗೆ ಹಿಡ್ಕೊಂಡ್ರೆ ಒಳ್ಳೇದು. ಬಿಕಾಸ್ OG ಸ್ಪಾಟ್ಸ್ ಅಂದಿದ ಮೇಲೆ ಅವರು ಅಂತ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬಿಟ್ಟು ಎಕ್ಸ್ಪೆಂಡ್ ಮಾಡಿಬಿಟ್ರೆ ಆ ಸ್ಪಾಟ್ಸಲ್ಲಿ ಅದ್ರದ್ದು OG
ಮೀನ್ ಆ ಒರಿಜಿನಲ್ನೆಸ್ಸು ಉಳಿಯಲ್ಲ ಇನ್ನು. ಸೊ ಇವ್ರು ಹಿಂಗೆ 16 ಜನನೇ ಹಿಡ್ಕೊಂಡು ರನ್ ಮಾಡೋದಷ್ಟು ಒಳ್ಳೆಯದು. ಕಮಿಂಗ್ ಟು ದ ಪಾಯಿಂಟ್, ಟೈಮ್ ಒಂದು ಇವಾಗ ಆಲ್ಮೋಸ್ಟ್ 10:35 ಆಗಿದೆ. ಫಸ್ಟು ರೂಮ್ಗೆ ಹೋಗಬೇಕು, ಫ್ರೆಶ್ ಆಗಬೇಕು, ಬ್ರಷ್ ಮಾಡ್ಕೊಂಡು ಬಂದಿದ್ರಿ ಅಷ್ಟೇ ಬೀಚ್ಗೆ ಹೋಗಿ. ಅಲ್ಲಿ ರೆಡಿಯಾಗಿ ರೂಮಲ್ಲಿ ಪುನಃ ನಿಮಗೆ ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇದು ಡೇ 3 ಗೋಯಿಂಗ್ ಗುಡ್. ಚೆನ್ನೈಯಿಂದ ನಾವು ನೆಕ್ಸ್ಟ್ ಹೊರಟಿರೋ ಜಾಗನೇ ಶ್ರೀಕಾಳಹಸ್ತಿ. ಇದು ಚೆನ್ನೈಯಿಂದ ಅರೌಂಡ್ 120 ಕಿಲೋಮೀಟರ್ಸ್ ಇದೆ. 2 hours 40 minutes ಅದು ಬೇಕಾಗುತ್ತೆ. ಟೈಮ್ ಈಗ 12:15 ಆಗಿದೆ. ಸೊ ಬೈ ದ ಟೈಮ್ ನಾವು ಶ್ರೀಕಾಳಹಸ್ತಿ ರೀಚ್ ಆಗೋಷ್ಟರಲ್ಲಿ ಮೇ ಬಿ 3 o'clock ಅಥವಾ 2:45 ಮಧ್ಯೆ ಆಗಿರುತ್ತೆ. ರೋಡ್ಸ್ ಚೆನ್ನಾಗೇ ಇದೆ, ಮ್ಯೂಸಿಕ್ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಶ್ರೀಕಾಳಹಸ್ತಿ ಔಟ್ಸ್ಕಟ್ಸಲ್ಲಿದ್ದೀವಿ, ಇನ್ನೇನು ರೀಚ್ ಆಗಿಬಿಡ್ತೀವಿ. ಶಾರ್ಪಾಗಿ 3 o'clock ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪು. ಸೊ ವಿ ಆರ್ ಆನ್ ಟೈಮ್. ಶ್ರೀಕಾಳಹಸ್ತಿಲಿರುವ ಶ್ರೀಕಾಳಹಸ್ತೀಶ್ವರ ಕೂಡ ಒನ್ ಆಫ್ ದ ಪಂಚಭೂತ ಲಿಂಗಗಳಲ್ಲಿ ಒಬ್ಬರು. ಈ ಲಿಂಗನ ವಾಯುಲಿಂಗ ಅಂತ ಪೂಜೆ ಮಾಡ್ತಾರೆ. ಇಲ್ಲಿ ಪಾರ್ವತಿ ಮಾತೆನ ಜ್ಞಾನ ಪ್ರಸನ್ನಾಂಬಿಕಾ ದೇವಿಯಾಗಿ ಪೂಜೆ ಮಾಡ್ತಾರೆ. ಅಂದರೆ ಮದರ್ ಆಫ್ ಆಲ್ ನಾಲೆಜ್ ಅಂತ ಅರ್ಥ. ಕಾಳಹಸ್ತಿ ಟೆಂಪಲ್ನ ಗೇಟ್ ನಂಬರ್ 3 ನೀವು ಹೊರಗಡೆ ಹೋಗಿ ದರ್ಶನ ಮಾಡ್ಬೋದು. ನಾವು ಜಸ್ಟ್ ದರ್ಶನ ಮುಗಿಸಿ ಬಂದಿದ್ದೀವಿ. ಇಲ್ಲಿಂದನೇ ನೀವು ಒಂದು ನಮಸ್ಕಾರನ ಮಾಡ್ಕೊಂಬಿಡಿ. ಇಲ್ಲಿಗೆ ಚಾನಲ್ ಗಮ್ಯದಲ್ಲಿ ಇಡೀ ಪಂಚಭೂತ ಲಿಂಗಗಳನ್ನ ತೋರಿಸಿದಾಯಿತು. ಇವತ್ತು ನಿನ್ನೆ ಮತ್ತು ಮೊನ್ನೆ ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ಸಮ್ಮರೈಸ್ ಮಾಡೋದಾದರೆ, ತಿರುಮಲ ವೆಂಕಟೇಶ್ವರ ಸ್ವಾಮಿ ದರ್ಶನ ಮತ್ತು ತಿರುಮಲದಲ್ಲಿರೋ ಎಲ್ಲ ಜಾಗಗಳನ್ನೂ ಕವರ್ ಮಾಡಿದ್ರಿ. ಪ್ಲಸ್ ನೆಕ್ಸ್ಟ್ ಡೇ ತಿರುಪತಿಗೆ ಬಂದರೆ ತಿರುಪತಿಯಲ್ಲಿರೋ ಎಲ್ಲ ಜಾಗಗಳನ್ನೂ ಕವರ್ ಮಾಡಿದ್ರಿ. ಅದಲ್ದಿರ ನಿಮಗೆ ಒನ್ ಆಫ್ ದ ಓಲ್ಡೆಸ್ಟ್ ಶಿವ ಟೆಂಪಲ್ನ ಕೂಡ ತೋರಿಸ್ದೆ. ಅದು ಮುಗಿಸಿ ನಾವು ಬಂದಿದ್ದೆ ಕಾಂಚೀಪುರಮಲ್ಲಿ ಏಕಾಂಬರೇಶ್ವರ ಟೆಂಪಲ್ನ ಕೂಡ ನೋಡಿದ್ರಿ. ಆಮೇಲೆ ಕಾಮಾಕ್ಷಿ ಅಮ್ಮ ಟೆಂಪಲ್ನ ಕೂಡ ನೋಡಿದ್ರಿ. ಇದೆಲ್ಲ ಮುಗಿಸ್ಕೊಂಡು ಚೆನ್ನೈಗೆ ಹೋದ್ರಿ. ಸೊ ಡೇ 3 ಚೆನ್ನೈಯಲ್ಲಿ ವಿ ಸಾ ಚೆನ್ನೈ ಮರೀನಾ ಬೀಚ್ ಆ್ಯಂಡ್ ದೆನ್ ಆನ್ ದ ವೇ ನಾವು ಶ್ರೀಕಾಳಹಸ್ತಿ ನೋಡಿಕೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. 3 ಡೇಸಲ್ಲಿ ನಾವು ಇಷ್ಟೆಲ್ಲ ನೋಡಿದ್ರಿ. ನೀವು ಕೂಡ ಈ ವಿಡಿಯೋನ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. If you feel this video is informative, then definitely please like, share and subscribe channel Gamya and travel with us.